ಭಗವಂತ ಅನಿಸಿದ, ಅವಳು ಅಂದ್ಕೊಂಡ್ಲು ಕುಣಿಬೇಕು ಅಂತ ಅಂದ್ಕೊಂಡ್ರೆ ಒಳ್ಳೆ ಸ್ಟೇಜ್ ಬೇಕು. ಸಣ್ಣ ಪುಟ್ಟವರು ಡ್ಯಾನ್ಸ್ ಮಾಡಬೇಕಾದ್ರೆ ಉತ್ತಮವಾದ ಸ್ಟೇಜನ್ನು ಬಯಸುವಾಗ ನಾಟ್ಯಕ್ಕೆ ಅಭಿಮಾನಿಯಾದ ಸರಸ್ವತಿ ಅವಳು ಕುಣಿಬೇಕಾದ್ರೆ ಕಂಡೀಷನ್ ಹಾಕಿದ್ಲು, ಜಡವಾದ ರಂಗಮಂದಿರದಲ್ಲಿ ನಾನು ಕುಣಿಯೋಲ್ಲ, ಚೇತನಮಯವಾದ ಯಾವುದಾದ್ರೂ ಇದೆಯಾ ಅಂತ ನೋಡಿದ್ಲು. ದೇವಲೋಕದಲ್ಲಿ ಕಾಣಲಿಲ್ಲ, ಭೂಲೋಕದಲ್ಲಿ ನೋಡಿದ್ರಾಗ ರಾಯರ ನಾಲಿಗೆ ಕಂಡತಂತೆ. ಹಾಗಾದ್ರೆ ಈ ನಾಲಿಗೆ ಮೇಲೆ ಡ್ಯಾನ್ಸ್ ಮಾಡ್ಬೇಕು, ನಾನು ಹೋಗೋಕ್ಕೆ ಮುಂಚೆ ಇನ್ಯಾರಾದರೂ ಬಂದುಬಿಟ್ಟಾರು ಅಂತ ಹೇಳಿ ಗಾಬರಿ ಎಲ್ಲರೂ ಒಂದು ಎಲೆ ಇದ್ದರೆ ಇನ್ಯಾರು ಬಂದು ಕೂತ್ರೆ ಏನು ಮಾಡೋದು ಅಂತ ನಾವು ಹೇಗೆ ಗಾಬರಿ ಹೋಗ್ತೀವಿ, ಓಡೋಗಿ ಕೂತ್ಕೊಳ್ತೀವಿ. ರಾಯರ ಖಾಲಿ ನಾಲಿಗೆ, ಶುದ್ಧ ನಾಲಿಗೆ, ಪರಿಶುದ್ಧ ನಾಲಿಗೆ, ವ್ಯವಾವಂತನ ಸ್ಮರಣೆ ಮಾಡಿ 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 ಮೈ ಮಾತು ಮನಸ್ಸು ತ್ರಿಕರಣಗಳು ಪವಿತ್ರಗೊಂಡಂತಹ ಮೈ ಕೈ ಮಾತು ಅಂತಹ ನಾಲಿಗೆ, ಇದಕ್ಕಿಂತ ಪವಿತ್ರವಾದ ನಾಲಿಗೆಯೇ ಇಲ್ಲ. ಹಾಗಾದ್ರೆ ಡ್ಯಾನ್ಸ್ ಮಾಡಿದ್ರೆ ಇಲ್ಲಿ ಮಾಡ್ಬೇಕು, ಅದಕ್ಕೆ ನಾಲಿಗೆಗೆ ಶೋಭೆ ಅಲ್ಲ, ಈ ನಾಲಿಗೆಯಲ್ಲಿ ಡ್ಯಾನ್ಸ್ ಮಾಡಿದ್ರೆ ನಂಗೆ ಶೋಭೆ ಅಂತ ಹೇಳಿ ಆಯಮ್ಮ ಕನ್ನಡಿ ಮುಂದೆ ನಿಂತ್ಕೊಂಡು ಅಲಂಕಾರ ಮಾಡ್ಕೊಂಡ್ಲು ದೇವಲೋಕದ ಮಂದಾರ ಮಲ್ಲಿಗೆಯ ಮೊಗ್ಗನ್ನ ತುರುಬಿನಲ್ಲಿ ಮುಡಿದಿದ್ದಾಳಂತೆ. ಏನೋ ಎಲ್ಲ ಆಭರಣ ಹಾಕೊಂಡಿದ್ದಾಳೆ. ಅಲ್ಲಿಂದ ಸತ್ಯಲೋಕದಿಂದ ದಡ 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 ಇಳಿತಾ ಬಂದದ್ದೇ ರಾಯಗೆ ನಿಂತು ನರ್ತನ ಮಾಡೇ ಮಾಡಿದ್ಲು. ಆ ನರ್ತನ ಮಾಡುವಾಗ ಕೆಲವರಿಗೆ ಪೇಮೆಂಟ್ ಆಗಿಲ್ಲ, ಅಥವಾ ಕಡಿಮೆ ಪೇಮೆಂಟ್ ಅಂದರೆ ಮುಖ ಕೆಟ್ಟದಾಗಿರುತ್ತೆ. ಕೈ ಮೈ ಹಾವ ಇದ್ರೆ ಪ್ರಯೋಜನ ಇಲ್ಲ, ಮುಖದಲ್ಲಿ ಭಾವ ಮುಖ್ಯ. ಭಾವವಿಲ್ಲದ ಭಕುತಿ ಅದು ಕುಹಕ ಯುಕುತಿ. ಅವಳು ಏನು ಆ ಸರಸ್ವತಿ ದೇವಿ ಆ ರಾಯರ ನಾಲಿಗೆಯ ಮೇಲೆ ನರ್ತನ ಮಾಡ್ತಾಳೆ. ಕೈ ಮೈಯಲ್ಲಿ ಹಾವ, ಮುಖದಲ್ಲಿ ಭಾವ, ತಲೆಯನ್ನು ಕುಣಿಸ್ತಾ ಹಾಗೆ ಹೀಗೆ ಮಾಡುವಾಗ ಮುಡಿದ ಗಂಟು ಸಡಿಲಾಡಿದ ಮಂದಾರ ಮಲ್ಲಿಗೆಯ ಮೊಗ್ಗು ರಾಯರ ನಾಲಿಗೆಯಲ್ಲಿ ಜಾರ್ತಂತೆ. ಆ ಜಾರುವ ಸಂದರ್ಭದಲ್ಲಿ ರಾಯರ ಮಾತು ಸೇರ್ತಂತೆ, ಸೇರಿದ್ದೇ ಪರಿಮಳವಾಗಿ ಹೊರಗೆ ಬಂತಂತೆ. ಇಂಥ ಪರಿಮಳಾಚಾರ್ಯರೇ ನಿಮಗೆ ನಮಸ್ಕಾರ ಅಂತ ವಾದೀಂದ್ರ ತೀರ್ಥರು ಅವರನ್ನು ಕೊಂಡಾಡ್ತಾರೆ. ಅಂದರೆ ನಾವೇನು ರಾಯರು ನೋಡಿದೀವ್ರಿ, ನಾವು ಇಷ್ಟೇ ರಾಯರದ ಪಂಚಾಮೃತ, ಅಲಂಕಾರ, ಶಾಲು, ತಂಬಿಗೆ, ಇನ್ನೇನು ನಮ್ಮ ರಾಯರಿಗೆ ಗೊತ್ತಿಲ್ಲ. ಆದರೆ ಅವರ ಕಾರುಣ್ಯವನ್ನು ಉಂಡವರು ಕಂಡವರು ವಾದೀಂದ್ರ ತೀರ್ಥರು. ಅಂಥ ವಾದೀಂದ್ರ ತೀರ್ಥರು ರಾಯರನ್ನು ಬಹಳವಾಗಿ ಕೊಂಡಾಡಿರ್ತಕ್ಕಂಥದ್ದು. ರಾಯರನ್ನ ಎಲ್ಲರೂ 8 to 80 8ರಿಂದ 80 ಒಳಗಿನ ಆಬಾಲ ವೃದ್ಧಕರ ಬಾಯಲ್ಲಿ ಬರುವ ಜಾತಿ ಮತ ಕುಲ ಮೀರಿ ಬರುವ ಒಂದು ಸ್ತೋತ್ರ ನಮೋ ಅತ್ಯಂತ ದಯಾಲವೇ ದುರ್ವಾದಿ ಧ್ವಾಂತರವಯೇ ವೈಷ್ಣವೇಂದಿ ವರೆಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಳುವೆ. ಅವರೊಬ್ಬರೇನ ದಯಾಳುಗಳು? ವಾದಿರಾಜರು ದಯಾಳುಗಳಲ್ಲ, ರಘೋತ್ತಮರು ದಯಾಳುಗಳಲ್ಲ, ವ್ಯಾಸರಾಜರು ದಯಾಳುಗಳಲ್ಲ, ಶ್ರೀಪಾದರಾಜರಲ್ಲಿ ದಯಾಳುತ್ವ ಇಲ್ಲ, ಯಾರಲ್ಲಿಲ್ಲ? ಎಲ್ಲರಲ್ಲೂ ಇದೆ ರೀ. ಆದರೆ ಅವರೆಲ್ಲ ಬರೀ ದಯಾಳುಗಳು. ಅತ್ಯಂತ ದಯಾಳುಗಳು ಅನ್ನುವ ಅತ್ಯಂತ ವಿಶೇಷಣ ಯಾರು ಕೊಟ್ಟರು? ನಮ್ಮ ರಾಯರಿಗೆ ಮಾತ್ರ. ಅದೇನು ನಿಮ್ಮ ರಾಯರು? ಹೌದ್ರಿ, ಅವ್ರು ನಮ್ಮ ರಾಯರು. ಯಾಕೆಂದರೆ 30 ವರ್ಷ ಅನ್ನ ಕೊಟ್ಟವರು, ತಲೆ ಕೊಟ್ಟವರು, ಹೊಟ್ಟೆ ತಲೆ ಎಲ್ಲರಿಗೆ ಎಲ್ಲ ಕಾಲಕ್ಕೆ ಕೊಟ್ಟವರು. ವಿದ್ವದಭ್ಯರ್ಥನೀಯೈ, ಎಲ್ಲ ವಿದ್ವಾಂಸರು ಬೇಡಿ ಟೀಕಾಚಾರ್ಯರ ಮಾತು ಅರ್ಥ ಆಗಬೇಕು, ಬೇಡಬೇಕು. ವ್ಯಾಸರಾಜರ ಮಾತು ಅರ್ಥ ಆಗಬೇಕು, ಮತ್ತು ರಾಯರ ಹತ್ರ ಬೇಡಬೇಕು. ವಾದಿರಾಜರ ಮಾತು ಅರ್ಥ ಆಗ್ಬೇಕು, ರಾಯರ ಹತ್ರ ಬೇಡಬೇಕು. ಭಾವಬೋಧಕಾರರ ಮಾತು ಅರ್ಥ ಆಗ್ಬೇಕು, ರಾಯರ ಹತ್ರ ಹೋಗ್ಬೇಕು. ವಿದ್ವಾಂಸರು ಪ್ರಾರ್ಥನೆ ಮಾಡಿ ಅವರಿಂದ ಜ್ಞಾನ ಭಿಕ್ಷೆಯನ್ನು ಪಡಿತಾ ಇದ್ದಾರೆ. ತಲೆಗೆ ಹೊಟ್ಟೆಗೆ ಎರಡಕ್ಕೂ ಕೊಟ್ಟ ದಿಟ್ಟ ಯತಿಗಳು ನಮ್ಮ ರಾಯರು. ಅವ್ರಿಗೆ ಅತ್ಯಂತ ದಯಾಳುಗಳು. ಯಾಕೆ ಗೊತ್ತಾ? ಶ್ರೀಪಾದರಾಜರು ಧ್ರುವರಾಗಿ ಬಂದಾಗ, ದೇವರು ಕರೆದಾಗ ಹೊರಟರು. ಎಲ್ಲ ಜ್ಞಾನಿಗಳು ಭೂಲೋಕಕ್ಕೆ ಬಂದರು, ಭಗವಂತ ಹೇಳಿದಷ್ಟು ಕೆಲಸ ಮಾಡಿದ್ರು, ಸಾಧನೆ ಮಾಡಿಕೊಂಡ್ರು, ಕರೆದಾಗ ಹೋದರು. ಹೋಗು ಅಂದಾಗ ಬಂದರು, ಕರೆದಾಗ ಹೋದರು. ಆದರೆ ನಮ್ಮ ರಾಯರು ಹಾಗಲ್ಲ. ಅವರು ಪ್ರಹ್ಲಾದರಾಜರಾಗಿ ಬಂದರು. ಕರೆದ ತಕ್ಷಣ ನರಸಿಂಹ ಯಾರಿಗೂ ಬಾರದ ಹಾಗೆ ಕಂಬದಿಂದಲೇ ಭಗವಂತ ಬಂದ ಭಗವಂತ ನಮ್ಮ ಪ್ರಹ್ಲಾದರಾಜರಿಗಂದ, ಏನು ಬೇಕು ನಿಮಗೆ ಕೇಳಿ ಇಂದ. ಅದಕ್ಕೆ ಅವರಂದ್ರು, ನಂಗೇನು ಬೇಡ, ಕೇಳಬೇಕು ಅಂತ ನಿನ್ನ ಸೇವೆ ಮಾಡಲಿಕ್ಕೆ ನಾನು ಬಿಸ್ನೆಸ್ ಅಲ್ಲ ಅಂದ್ಬಿಟ್ರು. ನೀನು ಗೀವ್ ಅಂಡ್ ಟೇಕ್ ಪಾಲಿಸಿ ವ್ಯವಹಾರ ನನ್ನ ಹತ್ರ ಇಟ್ಕೊಳ್ಬೇಡ. ನಾನು ನಿನಗೆ ಎಲ್ಲ ಮಾಡಿದ್ದು ನೀನು ಪ್ರೀತನಾಗಲಿ ಅಂತಷ್ಟೇ. ಕುರುವತೆ ಕರ್ಮ ಯತ್ ಪ್ರೀತೆಯೇ ಸಜ್ಜನಾಹ. ಸಜ್ಜನ ಶಿಖಾಮಣಿಗಳಾದ ಮಂತ್ರಾಲಯ ಪ್ರಭುಗಳು ಅವರು ಬೆಳಗ್ಗೆಯಿಂದ ರಾತ್ರಿ ಪರ್ಯಂತರವಾಗಿ ಮಾಡುವ ಸಕಲ ಕರ್ಮಗಳ ಹಿನ್ನೆಲೆಯಲ್ಲಿ ಒಂದೇ ಅವರ ಭಾವ, ಭಗವಂತ ನೀನು ಪ್ರೀತನಾಗು ಅಂತ. ಹಾಗಾಗಿ ಭಗವಂತ ಮೆಚ್ಚಿ ನೆಚ್ಚಿನ ಶಿಷ್ಯನಾದ ಪ್ರಹ್ಲಾದನಿಗೆ ಏನು ಬೇಕು ಅಂತ ಕೇಳಿದಾಗಲೂ ಅವ್ರು ಏನು ಕೇಳಲಿಲ್ಲ. ಕೇಳಿದ್ದೇನು ಅಂದರೆ ನಾವೆಲ್ಲ ಆ ರೀತಿ ಕೇಳಬೇಕು ಅಂತ ತೋರಿಸ್ಲಿಕ್ಕೆ ಒಂದು ಕೇಳಿದ್ರು. ಕಾಮಾನಾಂ
ಹೃದಯ ಸಂವ್ರೋಹಂ ವರದಸ್ತು ವೃಣೀಮಹೆ. ಬೇಡುವ ಬುದ್ಧಿ ಹೃದಯದಲ್ಲಿ ಹುಟ್ಟದ ಹಾಗೆ ಮಾಡುವಂತ ಭಗವಂತನಲ್ಲಿ ಬೇಡಿದರು. ಆ ಭಗವಂತ ಅಂದ, ಇದೆಲ್ಲ ಕೇಳಬೇಡ, ಪರ್ಸನಲ್ಲಿ ಏನಾರು ಕೇಳು, ನಿಂಗೇನಾರು ಕೇಳು ಅಂತ. ನೋಡಿ, ನಮಗೂ ರಾಯರಿಗೂ ಇಷ್ಟೇ ವ್ಯತ್ಯಾಸ. ದೇವರನ್ನು ನಾವು ಕೇಳಿ ಕೇಳಿ ಕೇಳ್ತೇವೆ, ದೇವರು ಕೊಡಲ್ಲ 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 ಅಂತಾನೆ. ಅಲ್ಲಿ ಪ್ರಹ್ಲಾದರಾಜರು ಕೊಡ್ತೀನಿ ಕೊಡ್ತೀನಿ, ಅಲ್ಲಿ ಪ್ರಹ್ಲಾದರಾಜರು ಕೊಡ್ತೀನಿ ಕೊಡ್ತೀನಿ ಅಂತ ದೇವರು, ಬೇಡ 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 ಪ್ರಹ್ಲಾದರಾಜರು. ಇಷ್ಟೇ ನಮಗೂ ಅವ್ರಿಗೂ ಇರ್ತಕ್ಕಂಥ ವ್ಯತ್ಯಾಸ. ಕಡೆಗೆ ಪ್ರಹ್ಲಾದರಾಜರಿಗೆ ಭಗವಂತನೇ ಆಫರ್ ಮಾಡಿದ್ನಂತೆ, ಯಾಕೆ ಸಾಕು ಬಂದ್ಬಿಡು, ನಾನೇ ಮೋಕ್ಷಕ್ಕೆ ಹೋಗ್ತಾ ಇದ್ದೀನಿ, ನನ್ನ ಮನೆ ಅದು, ನಿನ್ನನ್ನು ಕರ್ಕೊಂಡು ಹೋಗ್ತೀನಿ ಬರ್ತೀಯಾ ಅಂದಾಗ ಪ್ರಹ್ಲಾದರಾಜರು ಆಡಿದ ಮಾತೆ ನಮೋ ಅತ್ಯಂತ ದಯಾಳುತ್ವಕ್ಕೆ ಕಾರಣ. ಏನು ಅತ್ಯಂತ ದಯಾಳು, ಅವರು ನಮ್ಮ ಕಡೆ ಎಲ್ಲ ಕೈ ತೋರಿಸಿ ರಾಯರಂದ್ರಂತೆ, ಕೃಪಣಾನ್, ಭಗವಂತ ನನ್ನ ಮೋಕ್ಷಕ್ಕೆ ಬಾಂತಿಯಲ್ಲ, ನಾನು ಬರೋಲ್ಲ, ಯಾಕೆಂದರೆ ನನ್ನನ್ನು ನಂಬಿದ ಇವರನ್ನೆಲ್ಲ ಬಿಟ್ಟು ನಾ ಹೇಗೆ ಬರಲಿ. ಈ ರೀತಿ ನಮಗಾಗಿ ಕಾದು 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 ಕುಳಿತ ಮಹಾನುಭಾವರು ಮಂತ್ರಾಲಯ ಪ್ರಭುಗಳು. ನಮಗಾಗಿ ಕಾದವರು ಯಾರು, ಬೇರೆ ಯಾರಿಲ್ಲ. ಸುಮ್ಮನೆ ಬರೋದು ಸ್ವಲ್ಪ ಲೇಟ್ ಆಗುತ್ತೆ, ಒಂದು ಎಲೆ ಹಿಡ್ಕೊಳ್ಳಿ ಅಂದರೆ ಹಿಡ್ಕೊಳ್ಳಿಕ್ಕೆ ರೆಡಿ ಇಲ್ಲ. ಅದು ಬೇರೆ ಯಾರಿಗಲ್ಲ, ಹೆತ್ತವ್ರಿಗೆ ಹೊತ್ತವರಿಗೆ ಊಟದಲ್ಲಿ ಸಾಪಂಕ್ತಿ ಕೊಡ್ಲಿಕ್ಕೆ ನಾವು ರೆಡಿ ಇಲ್ಲ. ಅಂಥದ್ರಲ್ಲಿ ನಮ್ಗೆ ಏನು ಸಂಬಂಧ ರೀ ರಾಯರು, ಏನು ಚಿಕ್ಕಪ್ಪನ ಮಕ್ಕಳ ದೊಡ್ಡಪ್ಪನ ಮಕ್ಕಳ ಅವ್ರು ಅಂತಾರೆ, ನೀವು ನಮ್ಮ ಸಂಬಂಧಿಕರು ಅಂತಾರೆ, ವಿದ್ಯಾ ಸಂಬಂಧಿವಿ ದೇಹ ಸಂಬಂಧಿವಿ. ಇಂಥ ಕಾರುಣ್ಯ ನಮೋ ಅತ್ಯಂತ ದೇವರು ಪ್ರಹ್ಲಾದರಾಜರು ನೋಡು ಅಂದ್ರಂತ, ನೋಡು ಬರೋದಿದ್ರೆ ನೀವೊಬ್ಬ, ಈ ಎಲ್ಲ ದೈತ್ಯರನ್ನು ಕರ್ಕೊಂಡು ಹೋಗ್ಲಿಕ್ಕೆ ಆಗೋಲ್ಲ ಅಂದಾಗ ರಾಯರಂದ್ರಂತೆ, ಸ್ವಾಮಿ ನೀನು ಅವ್ರನ್ನ ಜಾತಿ ನೋಡಿ ಅವ್ರ ಹೆಸರು ಹೇಳ್ಬೇಡ, ಅವರೆಲ್ಲ ನಿನ್ನ ಭಕ್ತರು, ಆಗದೆ ಇದ್ದರೆ ನಾನು ಮಾಡ್ತೇನೆ ಅಂದರು. ಅವ್ರನ್ನೆಲ್ಲ ರಾಯರು ಹೇಳ್ತಾರೆ, ಇವ್ರನ್ನೆಲ್ಲ ನಿನ್ನ ಭಕ್ತರನ್ನಾಗಿ ಮಾಡಿ, ಇವರ ನಾಲಿಗೆಯಲ್ಲಿ ನಿನ್ನ ನಾಮ ಬರುವಂತೆ ಮಾಡಿ, ಇವರನ್ನು ಮೋಕ್ಷಕ್ಕೆ ಫಿಟ್ ಪರ್ಸನಾಲಿಟಿ ಮಾಡಿ ಬರ್ತೀನಿ ಅಂಥೇಳಿ ನಮಗಾಗಿ ಹಠ ಹಿಡಿದು ಕುಳಿತ ಒಬ್ಬರೇ ದಯಾಳುಗಳು, ನಮೋ ಅತ್ಯಂತ ದಯಾಳುವೆ ನಮ್ಮ ಮಂತ್ರಾಲಯ ಪ್ರಭುಗಳು. ದೇವ್ರು ಕೇಳಿದಲ್ಲಪ್ಪ, ಇಂಥ ದೈತ್ಯರು ಬೈ ಬರ್ತು ಹುಟ್ಟಾ ದೈತ್ಯರು ಇವ್ರನ್ನೆಲ್ಲ ಹೇಗೆ ರಿಪೇರಿ ಮಾಡ್ತೀಯಾ? ಇವರೆಲ್ಲ ದೊಡ್ಡ ದೊಡ್ಡ ಎಮ್ ಡಿಗಳು ಅಂದರೆ ಮ್ಯಾನೇಜಿಂಗ್ ಡೈರೆಕ್ಟರ್ ಅನ್ಕೋಬೇಡಿ, ಎಮ್ ಡಿ ಅಂದರೆ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಅಂತ. ಹುಟ್ಟುವಾಗಲೇ ಕೆಟ್ಟದಾಗ ಹುಟ್ಟಿದಾರೋ, ಒಂದಿನ ಗೋಪ್ಚನ ಹಚ್ಕೊಳ್ಲಿಕ್ಕೆ ಬರಲ್ಲ, ಇವ್ರನ್ನ ಹೇಗೆ ಕರ್ಕೊಂಡು ಬರ್ತೀಯಾ ಅಂತ ರಾಯರಂದ್ರು. ಇವ್ರಿಗಾಗಿ ಜನ್ಮ ಜನ್ಮ ಎತ್ತಿ ಆದರೂ ರಿಪೇರಿ ಮಾಡಿ ಆದರೂ ಕರ್ಕೊಂಡು ಬರ್ತೀನಿ ಅಂತ. ಒಂದು ಜನ್ಮ ಎತ್ತಿದ್ರೂ ರಿಪೇರಿ ಆಗಲಿಲ್ಲ, ನಾವು ಮತ್ತೊಂದು ಜನ್ಮ ವ್ಯಾಸರಾಜರಾಗಿ ಬಂದರು, ಹಾಗೂ ರಿಪೇರಿ ಆಗಲಿಲ್ಲ, ಮತ್ತೆ ಮಂತ್ರಾಲಯ ಪ್ರಭುಗಳಾಗಿ ಬಂದರು. ನೀವು ಬರಿಬೇಡಿ, ಏನೂ ಮಾಡಬೇಡಿ, ದಿನ ನಂದು ಒಂದು ಲೋಟ ಪಂಚಾಮೃತ ಕುಡಿತಾ ಇರ್ರಿ, ಒಂದು ಸ್ವಲ್ಪ ಪಾದೋದಕ್ಕೆ ತಗೊಳ್ಳಿ, ಒಂಚೂರು ಮಂತ್ರಾಕ್ಷತೆ ಹಾಕೊಳ್ಳಿ, ನಿಮಗೆ ನಾನ್ ಸ್ಟಾಪ್ ಮೋಕ್ಷ ನಾ ಕೊಡಿಸ್ತೇನೆ ಅಂತ. ಇಂತಹ ಕಾರುಣ್ಯದ ಕಡಲು ನಮ್ಮ ಮಂತ್ರಾಲಯ ಪ್ರಭುಗಳು. ಅವರು ನಮಗೆಲ್ಲ ಮೋಕ್ಷಕ್ಕಾಗಿ ಕೊಟ್ಟದ್ದು ರಾಮಾಯಣ ಇದೇ ಮೊದಲಾಗಿರ್ತಕ್ಕಂಥ ಗ್ರಂಥಗಳ ಸಂಗ್ರಹಾತ್ಮಕವಾದ ಚಿಂತನೆ. ನಿಜವಾಗಿಯೂ ರಾಮಾಯಣ ನಾವೆಲ್ಲ ಓದ್ಲಿಕ್ಕೆ ಸಾಧ್ಯವೇ ಇಲ್ಲ, ನಮಗೆ ಅರ್ಥವೂ ಆಗಲ್ಲ. ಯಾಕಂದರೆ ರಾಮಾಯಣ ಕೋಟಿ ಶ್ಲೋಕಾತ್ಮಕವಾದ 100 ಕೋಟಿ ಶ್ಲೋಕ. ಹೇಳೋರು ಯಾರು? ಹಯಗ್ರೀವ ರೂಪಿ ಪರಮಾತ್ಮ. ಕೇಳಿದ್ಯಾರು? ಬ್ರಹ್ಮದೇವರು. ಹೇಳೋದು ಸರ್ವೋತ್ತಮ, ಕೇಳೋದು ಜೀವೋತ್ತಮ. ರಾಮಾಯಣ ಹೇಳಬೇಕು, ಸರ್ವೋತ್ತಮನಾದವನೇ ಹೇಳಬೇಕು. ಯಾಕೆಂದರೆ ರಾಮನ ಅಯಣ ಗುಣಗಳು ಯಾರಿಗೆ ಗೊತ್ತು? ರಾಮನಿಗೆ ಮಾತ್ರ ಗೊತ್ತು. ಅದಕ್ಕೆ ಅವನು ಹೇಳು. ರಾಮಾಯಣ ಅಷ್ಟು ದೊಡ್ಡದು, ಕೇಳೋರು ಯಾರು? ದೊಡ್ಡವರೇ ಕೇಳಬೇಕು, ಜೀವೋತ್ತಮರು. ಜೀವೋತ್ತಮ ಸರ್ವೋತ್ತಮರ ನಡುವೆ ನಡೆದ ರಾಮಾಯಣ ಹೇಳುವ ಕೇಳುವ ಯೋಗ್ಯತೆ ಜೀವೋತ್ತಮೋತ್ತಮನಲ್ಲ ನನಗೆ ಸಾಧ್ಯವೇ ಇಲ್ಲ. ಅದನ್ನು ಸಂಕ್ಷೇಪ ಮಾಡಲಿಕ್ಕೆ ಬಂದವರೇ ನಮ್ಮ ವಾಲ್ಮೀಕಿಗಳು. 24,000 ಶ್ಲೋಕಗಳಲ್ಲಿ ಬಂದಿರತಕ್ಕಂಥದ್ದು. 24,000 ಶ್ಲೋಕವನ್ನು ಕೂಡ ಓದಿ ಅರ್ಥ ಮಾಡಿಕೊಳ್ಳುವ ಯೋಗ್ಯತೆ ನಮಗಿಲ್ಲ. ಅದನ್ನು ನೋಡಿ ಮತ್ತೆ ನಮ್ಮ ವಾಯುದೇವರೇ ಅದಕ್ಕೆ ನಿರ್ಣಯವನ್ನು ರಚನೆ ಮಾಡಿದ್ದಾರೆ. ಅದು ಅನೇಕ ಸರ್ಗಗಳಲ್ಲಿ ಅನೇಕ ಇದರಲ್ಲಿ ಬರ್ತಕ್ಕಂಥದ್ದು. ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರು ರಾಮಾಯಣ ಅಲ್ಲಿ ನಿರ್ಣಯ ಮಾಡಿಕೊಟ್ಟಿದ್ದಾರೆ. ಆ ನಂತರದಲ್ಲಿ ಇದನ್ನೆಲ್ಲ ನೋಡಿ ರಾಯರಿಗೆ ಅನ್ನಿಸ್ತಂತೆ, ಏನಾದರೂ ಮಾಡಿ ಇವರಿಗೆ ಸಮಗ್ರ ರಾಮಾಯಣ ಓದಿದ ಫಲ ಕೊಡಬೇಕಲ್ಲ. ಎಲ್ಲ ನಮ್ಮನ್ನು ನೋಡಿದ್ರು ರಾಯರಿಗೆ. ಈಗ ನಾವು ಬರೋರು, ಈಗ ನಮ್ಮದೆಲ್ಲ ಅವಾಗೇ ಅವ್ರಿಗೆ ಗೊತ್ತಿತ್ತು. ಬೆಳಗಾಗಿ ಎಷ್ಟು ಅರ್ಜೆಂಟ್ ಇರ್ತಾರೆ, ಎಲ್ಲಿ ಆಫೀಸ್ಗೆ ಹೋಗ್ತಾರೆ, ಬರೀ ದುಡಿಮೆ ಒಳಗೆ ಇರ್ತಾರೆ, ದುಡಿಯೋದ್ರೊಳಗೆ ಇವ್ರ ಜೀವನ ಕಳೆದು ಬಿಡ್ತಾರೆ. ಇವ್ರ ಬಾಯಲ್ಲೂ ಭಗವಂತನ ನಾಮ ಬರಬೇಕು, ಸಮಗ್ರ ರಾಮಾಯಣ ಬರಬೇಕು. ಹೀಗೆ ಚಿಂತನೆ ಮಾಡಿದ ಮಂಥನೆ ಮಾಡಿದ ಮಂತ್ರಾಲಯ ಮಹಾಪ್ರಭುಗಳು ಸಮಗ್ರ ರಾಮಾಯಣ ಶತಕೋಟಿ ಶ್ಲೋಕಾತ್ಮಕವಾದದ್ದು. ಮತ್ತು ಬೇರೆ ಬೇರೆಗಳಲ್ಲಿ ಆನಂದ ರಾಮಾಯಣ, ಕಂಬ ರಾಮಾಯಣ, ಅಧ್ಯಾತ್ಮ ರಾಮಾಯಣ, ಇದೇ ಮೊದಲಾದ ರಾಮಾಯಣ, ಸಂಗ್ರಹ ರಾಮಾಯಣ, ಆಚಾರ್ಯರ ತಾತ್ಪರ್ಯ ನಿರ್ಣಯದಲ್ಲಿರುವ ರಾಮಾಯಣದ ಎಲ್ಲ ಕಥೆಗಳನ್ನು ಬಿಡದೆ ಸಂಗ್ರಹ ಮಾಡುವ ಅತ್ಯಂತ ಕೌಶಲತೆ ನಮ್ಮ ಮಂತ್ರಾಲಯ ಪ್ರಭುಗಳದು.
ಅವರು ಏನು ಮಾಡಿದ್ರು ಅಂದರೆ ಕೇವಲ 11 ಶ್ಲೋಕ ಎಲ್ಲ ಕಥೆಗಳು ಬರಬೇಕು ಹಾಗೆ ಸಂಗ್ರಹ ಮಾಡಿದ್ದಾರ್ರಿ. ನೀವು 11 ಶ್ಲೋಕ ಹೇಳಿದ್ರೆ ಡೌಟೇ ಬೇಡ, 100 ಕೋಟಿ ಶ್ಲೋಕ ರಾಮಾಯಣ ಪಾರಾಯಣ ಮಾಡಿದ್ರೆ ಏನು ಫಲ ಬರಬೇಕು ಆ ಫಲ ಬರುವುದು ಹಾಗೆ ರಾಯರು ನೋಡ್ಕೊಳ್ತಾರಂತ. 1 ಶ್ಲೋಕ ಅದರಲ್ಲಿ ಸುಮಾರು 2000 ಶ್ಲೋಕಗಳ ಚಿಂತೆ ಇಟ್ಟಿದ್ದಾರೆ. ಇವತ್ತು ನನಗೆ ಕೊಟ್ಟಿರೋದು 1 ಶ್ಲೋಕ. ಆ 1 ಶ್ಲೋಕದಲ್ಲಿ 4 ಸಾಲು. ನಿಜವಾಗಿಯೂ ಗಾಯತ್ರಿ ಮಂತ್ರದ 1 ಅಕ್ಷರ 1000 ಶ್ಲೋಕಗಳ ಡೆಫಿನೇಷನ್ಸ್ ತತ್ ಅಂತಿದೆ. ನೀವು ನೋಡ್ಬೋದು 1000 ಶ್ಲೋಕ ಆದಮೇಲೆ 2ನೇ 1000 ಆರಂಭ ಆಗುವಾಗ ಸ ಅನ್ನುವ ಅಕ್ಷರದಿಂದಲೇ ಶುರುವಾಗುತ್ತೆ. 2000 ಮುಗಿದು 2001 ಬರುವಾಗ ವಿನೇ ಬರುತ್ತೆ. ಹಾಗೆ 1000 ಶ್ಲೋಕಗಳ ಗುಂಪಿನಲ್ಲಿ ಮೊದಲ ಅಕ್ಷರವನ್ನು ಪಕ್ಕಕ್ಕೆ ಇಡ್ತಾ ಹೋದರೆ 24 ಅಕ್ಷರ. 1 ಅಕ್ಷರಕ್ಕೆ 1000 ಶ್ಲೋಕಗಳ ವ್ಯಾಖ್ಯಾನ ವಾಲ್ಮೀಕಿಗಳು ರಚನೆ ಮಾಡಿಕೊಟ್ಟಿದ್ದಾರೆ. ನಮ್ಮ ರಾಯರು ಅವರು 1000 ಶ್ಲೋಕ, ಆದರೆ ಇವರು 1 ಶ್ಲೋಕಕ್ಕೆ 2000 ಶ್ಲೋಕಗಳ ರಾಮಾಯಣವನ್ನು ವ್ಯಾಖ್ಯಾನ ಮಾಡ್ತಾರೆ. ನಿಜವಾಗಿಯೂ ಅದು ಹೇಳ್ತಾ ಕೂತ್ರೆ ನನಗೆ ಯೋಗ್ಯತೆಯೇ ಇಲ್ಲ. ನಿಮಗೆ ಕೇಳಿ ಬಹುಶ್ರುತ ಮಹಾಗುಣ, ನಿಮ್ಗೆ ಕೇಳಿ ಯೋಗ್ಯತೆ ಇರ್ಬೋದು, ಆದರೆ ಹೇಳುವ ಯೋಗ್ಯತೆ ನಂದು ಮಾತ್ರ ಕಡಿಮೆ. 4 ಸಾಲಿನ ರಾಯರ ಶ್ಲೋಕಕ್ಕೆ ನಿಜವಾದ ವ್ಯಾಖ್ಯಾನ, ಸಮಗ್ರ ಬಾಲಕಾಂಡ, ಸಮಗ್ರ ಸೀತಾದೇವಿಯ ಸ್ವಯಂವರದ ತನಕ ಇಂದ ಆರಂಭ ಮಾಡಿಕೊಂಡು ವಿವಾಹದ ಪರ್ಯಂತರವಾಗಿ ತುಂಬ ಒಳ್ಳೆ ಕತೆ. ಸುಮ್ಮನೆ ನಾವು ಭಕ್ತಿ ಪ್ರೀತಿಯಿಂದ ಚಿಂತನೆ ಮಾಡಿದಾಗ ಹೊಸ ಅರ್ಥಗಳು ನಿಮಗೆ ದೇವರು ಕೊಡ್ತಾನೆ. ಇದು ನೋಡಿ, ಹುಟ್ಟಿನಿಂದ ಆರಂಭ ಮಾಡಿ ವಿವಾಹದ ಪರ್ಯಂತರವಾಗಿ 16 ಸಂಸ್ಕಾರಗಳು, 16 ಕಳೆಗಳಿಂದ ಯುಕ್ತರಾದ ನಾವು ಭಗವಂತನನ್ನ 16 ಬಗೆಯ ಪೂಜೆಯನ್ನು ಮಾಡಬೇಕು ನಿತ್ಯದಲ್ಲಿ. ಷೋಡಶೋಪಚಾರ ಪೂಜಾನ್ ಸಮರ್ಪಯಾಮಿ, ಅದರಲ್ಲಿ 16 ಹೀಗಾಯಿತು. ಮೊದಲು ಹುಟ್ಟಿನಿಂದ ಜಾತಕರ್ಮ, ಕಡೆಗೆ ವಿವಾಹ, ಅಲ್ಲಿಯ ತನಕ ಒಂದೇ ಶ್ಲೋಕದಲ್ಲಿಟ್ಟು ಇದು ನಿಜವಾದ 16 ಉಪಚಾರದ ಪೂಜೆ ನೀವು ಮಾಡಿ. ನೀವು ಪೂಜೆ ಕೂತಾಗ ದೇವರಿಗೆ ಯಾವುದೋ ಹಣ್ಣು ಏನೋ ಅನ್ನ ಇಟ್ಟರೆ ಯಾವ ನೈವೇದ್ಯಕ್ಕೆ ಬರೋದೇ ಇಲ್ಲ. ದೇವ್ರನ್ನ ಕೇಳ್ತಾನೆ, ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ. ಅದರಲ್ಲಿ ಫಲಂ ಅಂತಿದೆ. ಆ ಫಲಂ ಯಾವುದು ಅಂದರೆ ಆಚಾರ್ಯರು ಮತ್ತು ಭಾಗವತಾದಿಗಳು ತೋರಿಸುವಾಗ ನಿಗಮ ಕಲ್ಪತರೋರ್ಗಲಿತಂ ಫಲಂ ಅಂತಾರೆ. ವೇದ ಅನ್ನುವ ವೃಕ್ಷದಲ್ಲಿ ಬಿಟ್ಟ ಹಣ್ಣುಗಳಲ್ಲಿ ಭಾಗವತ ಅಂದರೆ ಆ ವೇದ ವೃಕ್ಷದಲ್ಲಿ ಬಿಟ್ಟ ಮತ್ತೊಂದು ಹಣ್ಣು ರಾಮಾಯಣ. ರಾಮಾಯಣದ ಹಣ್ಣನ್ನು ದೇವರ ಮುಂದೆ ಇಡಬೇಕಂತೆ. 1 ಶ್ಲೋಕ ಹೇಳಿಬಿಟ್ರೆ ಇಷ್ಟು ದೊಡ್ಡ ಹಣ್ಣು 2000 ಶ್ಲೋಕ, 16 ಭಗವಂತನ ಬಗೆಯ ಆರಾಧನೆ ಮಾಡಿದ ಪುಣ್ಯ ಬರುತ್ತೆ. ಅಂಥ ಶ್ಲೋಕವನ್ನು ಮಂತ್ರಾಲಯ ಪ್ರಭುಗಳು ರಚನೆ ಮಾಡಿಕೊಟ್ಟಿದ್ದಾರೆ. ಶ್ರೀಮಾನ್ ಪೂರ್ವಂ ಪ್ರಜಾತೋ ದಶರಥ ನೃಪತೆ ರಾಮನಾಮಾಥನೀತೋ ವಿಶ್ವಾಮಿತ್ರೇಣ ಮಂತ್ರಾಹೃದನುಜ ಸಹಿತ ತಾಟಕಾಂ ಘಾತುಕೋಸ್ತ್ರಂ ಬ್ರಾಹ್ಮಾದ್ಯಂ ಪ್ರಾಪ್ಯ ಹತ್ವ ನಿಶಿಚರನಿಕರಂ ಯಜ್ಞಪಾಲೋ ವಿಮೋಚ್ಯಾಲ್ಯಾ ಚಾಪಂಚ ಭಂಕ್ತ್ವ ಶಿವದನುರೂಪಯನ್ ಜಾನಕೀಂ ನ ಪ್ರಸೀದೇತ್. ನಿಜವಾಗಿಯೂ ಮುಕ್ತ ಕಂಠದಿಂದ ರಾಯರ ಮುಂದೆ, ವಾಯುದೇವರ ಮುಂದೆ, ರಾಮನ ಮುಂದೆ, ಮನೆದೇವರ ಮುಂದೆ 1 ಶ್ಲೋಕ ಹೇಳಿಬಿಟ್ರೆ ನಮಗೂ ಆನಂದ ಆಗುತ್ತೆ, ಕೇಳಿದ ಭಗವಂತನಿಗೂ ಆನಂದ ಆಗುತ್ತೆ, ಈ ಶ್ಲೋಕವನ್ನು ಕಂಪೋಸ್ ಮಾಡಿದ ರಾಯರಿಗೂ ಆನಂದ ಆಗುತ್ತೆ. ಅಷ್ಟು ಅರ್ಥಗರ್ಭಿತವಾಗಿ ಭಾವಪೂರ್ಣವಾಗಿ ರಾಯರು ರಾಮನನ್ನು ಕೊಂಡಾಡಿದ್ದಾರೆ. ಈ ಒಂದೊಂದು ನಾನು ಹೇಳುವಾಗಲೂ ತುಂಬ ವ್ಯಾಖ್ಯಾನಗಳ ಅವಶ್ಯಕತೆ ಇದೆ. ಇದರಲ್ಲಿ ನಾರಾಯಣ ಪಂಡಿತರ ಸಂಗ್ರಹ ರಾಮಾಯಣ ಇದೆ, ಆಚಾರ್ಯರ ತಾತ್ಪರ್ಯ ನಿರ್ಣಯ ಇದೆ, ವಾಲ್ಮೀಕಿಯ ಮೂಲ ರಾಮಾಯಣ ಇದೆ, ಕಂಬರಾಮಾಯಣ, ಅಧ್ಯಾತ್ಮ ರಾಮಾಯಣ, ಎಲ್ಲ ರಾಮಾಯಣಗಳನ್ನು ತಲೆಯಲ್ಲಿ ಹೊತ್ತು ರಾಯರು ಈ ಗ್ರಂಥವನ್ನು ಎತ್ತಿದ್ದಾರೆ.